ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿದ್ದೇ ಸಿಕ್ಕಿದ್ದು, ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಸರ್ಕಾರ ಮತ್ತೆ ಉತ್ಖನನಕ್ಕೆ ಮುಂದಾಗ್ತಾ ಇದೆ. ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ಸಂಪೂರ್ಣ ಲಕ್ಕುಂಡಿ ಗ್ರಾಮ ಒಂದು ರೀತಿ ಗುಡಿಗಳ ಮೇಲೆ ಕಟ್ಟಿದಂಗಿದೆ. ಕೆಲವು ಕಡೆ ಗುಡಿಗಳ ಮೇಲೆ ಮನೆಗಳಿವೆ. ಹೀಗಾಗಿ ಸಂಪೂರ್ಣ ಲಕ್ಕುಂಡಿಯನ್ನೇ ಒಂದ್ ಕಡೆ ಸ್ಥಳಾಂತರ ಮಾಡಿಬಿಡಿ ನೀವು ಅಂತ ಕೇಳಿಕೊಡ್ತಾ ಇದ್ದಾರಂತೆ. ಇಡೀ ಊರೇ ಉತ್ಖನನ ಆಗುತ್ತಾ? ಹಾಗಿದ್ರೆ ಹೇಗೆ ಸಾಧ್ಯ? ಗ್ರಾಮಸ್ಥರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವೇನು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂಥ ಗ್ರಾಮ. ಈ ಗ್ರಾಮವನ್ನು ಈ ಹಿಂದೆ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ದೇಗುಲದ ಮೇಲಿರುವ ಲಕ್ಕುಂಡಿ ಶಿಫ್ಟ್ಗೆ ಪಟ್ಟು. ಇಡೀ ಗ್ರಾಮನೇ ಉತ್ಖನನ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಿಗಬಾರ್ದು, ಸಿಕ್ತೇವೆ ಗೌರ್ಮೆಂಟ್ಗೆ ಹೆಚ್ಚಿಂದ ಆಗಬಾರ್ದು. ಎಲ್ಲ ಸಾಲ ಮಾಡ ನಮ್ಮ ಲಕ್ಕುಂಡಿ ಸಾಲನ ಮಾಡಲಾಗುತ್ತೆ ಅಂದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡ್ಬೇಕಂತೀರಿ? ಹೌದು, ಲಕ್ಕುಂಡಿ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಏನಾರ ಒಂದು ಮಾಡಿದ್ದಕ್ಕೂ ಯಶಸ್ವಿ ಸಿಗ್ಬೋದು. ಇಲ್ಲದ್ರೆ ನಿಮ್ಗೆ ಎಂದೂ ಯಶಸ್ವಿ ಸಿಗೋದು ಲಕ್ಕುಂಡಿ. ನಿಧಿ ಸುತ್ತ ಸರ್ಪಗಾವಲು, ಕೋಣ ಕಾವಲು. ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು. ಈ ಊರಾಗ ರಾಜರಾಳಿದ್ದು ಊರು. ಇದು ರೀ ಘಟ್ಟ ಸರ್ಪ ರೀ, ಕೋಣ. ಆಮೇಲಿಂದ ಈರಾಣನ ಗುಡಿಲಿಂದ ಶಾವಿಗೆ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕ ಎದುರಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಸಿಸಿಟಿವಿ ಅಳವಡಿಕೆ, ಭದ್ರತೆ ನೀಡಲು ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೆಯುವಂಥ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವ ಅಂತ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿದ್ದೇ ಸಿಕ್ಕಿದ್ದು, ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಸರ್ಕಾರ ಮತ್ತೆ ಉತ್ಖನನಕ್ಕೆ ಮುಂದಾಗ್ತಾ ಇದೆ. ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ಸಂಪೂರ್ಣ ಲಕ್ಕುಂಡಿ ಗ್ರಾಮ ಒಂದು ರೀತಿ ಗುಡಿಗಳ ಮೇಲೆ ಕಟ್ಟಿದಂಗಿದೆ. ಕೆಲವು ಕಡೆ ಗುಡಿಗಳ ಮೇಲೆ ಮನೆಗಳಿವೆ. ಹೀಗಾಗಿ ಸಂಪೂರ್ಣ ಲಕ್ಕುಂಡಿಯನ್ನೇ ಒಂದ್ ಕಡೆ ಸ್ಥಳಾಂತರ ಮಾಡಿಬಿಡಿ ನೀವು ಅಂತ ಕೇಳಿಕೊಡ್ತಾ ಇದ್ದಾರಂತೆ. ಇಡೀ ಊರೇ ಉತ್ಖನನ ಆಗುತ್ತಾ? ಹಾಗಿದ್ರೆ ಹೇಗೆ ಸಾಧ್ಯ? ಗ್ರಾಮಸ್ಥರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವೇನು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂಥ ಗ್ರಾಮ. ಈ ಗ್ರಾಮವನ್ನು ಈ ಹಿಂದೆ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ.
ಡಾಕ್ಟರ್ TM ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ R ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂಥ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ದೇಗುಲದ ಮೇಲಿರುವ ಲಕ್ಕುಂಡಿ ಶಿಫ್ಟ್ಗೆ ಪಟ್ಟು. ಇಡೀ ಗ್ರಾಮನೇ ಉತ್ಕಲ್ಲ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಿಗಬಾರ್ದು, ಸಿಕ್ತೇವೆ ಗೌರ್ಮೆಂಟ್ಗೆ ಹೆಚ್ಚಿಂದ ಆಗಬಾರ್ದು. ಎಲ್ಲ ಸಾಲ ಮಾಡ ನಮ್ಮ ಲಕ್ಕುಂಡಿ ಸಾಲನ ಮಾಡಲಾಗುತ್ತೆ. ಅಂದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡ್ಬೇಕಂತೀರಿ. ಹೌದು, ಲಕ್ಕುಂಡಿ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಏನಾರ ಒಂದು ಮಾಡಿದ್ದಕ್ಕೂ ಯಶಸ್ವಿ ಸಿಗ್ಬೋದು. ಇಲ್ಲದ್ರೆ ನಿಮ್ಗೆ ಎಂದೂ ಯಶಸ್ವಿ ಸಿಗೋದು ಲಕ್ಕುಂಡಿ. ನಿಧಿ ಸುತ್ತ ಸರ್ಪಗಾವಲು, ಕೋಣ ಕಾವಲು. ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು. ಈ ಊರಾಗ ರಾಜರಾಳಿದ್ದು ಊರು ಇದು ರೀ ಘಟ್ಟ ಸರ್ಪ ರೀ, ಕೋಣ. ಆಮೇಲಿಂದ ಈರಾಣನ ಗುಡಿಲಿಂದ ಶಾವಿಗೆ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕ ಎದುರಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಸಿಸಿಟಿವಿ ಅಳವಡಿಕೆ, ಭದ್ರತೆ ನೀಡಲು ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೆಯುವಂತ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವ ಅಂತ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನ ಸಿಕ್ಕಿದ್ದೇ ಸಿಕ್ಕಿದ್ದು, ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಸರ್ಕಾರ ಮತ್ತೆ ಉತ್ಖನನಕ್ಕೆ ಮುಂದಾಗ್ತಾ ಇದೆ. ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ಸಂಪೂರ್ಣ ಲಕ್ಕುಂಡಿ ಗ್ರಾಮ ಒಂದು ರೀತಿ ಗುಡಿಗಳ ಮೇಲೆ ಕಟ್ಟಿದಂಗಿದೆ. ಕೆಲವು ಕಡೆ ಗುಡಿಗಳ ಮೇಲೆ ಮನೆಗಳಿವೆ. ಹೀಗಾಗಿ ಸಂಪೂರ್ಣ ಲಕ್ಕುಂಡಿಯನ್ನೇ ಒಂದು ಕಡೆ ಸ್ಥಳಾಂತರ ಮಾಡಿಬಿಡಿ ನೀವು ಅಂತ ಕೇಳಿಕೊಡ್ತಾ ಇದ್ದಾರಂತೆ. ಇಡೀ ಊರೇ ಉತ್ಖನನ ಆಗುತ್ತಾ? ಹಾಗಿದ್ರೆ ಹೇಗೆ ಸಾಧ್ಯ? ಗ್ರಾಮಸ್ಥರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೀವೇನು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂಥ ಗ್ರಾಮ. ಈ ಗ್ರಾಮವನ್ನು ಈ ಹಿಂದೆ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ.